ನಿಜವಾಗ್ಲೂ ಖುಷಿ ಆಗ್ತಿದೆ. ಯಾಕೆಂದರೆ ಎಸ್ಪೆಷಲಿ ನಮ್ಮ ಮಾಧ್ಯಮ ಬಂಧುಗಳು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇಲ್ಲಿರೋರು ಎಲ್ಲರಿಗೂ ಗೊತ್ತು, ಫ್ರಮ್ ದ ಸ್ಕ್ರ್ಯಾಚ್ ಝೀರೋಯಿಂದ ನನ್ನನ್ನು ಬೆಳೆಸ್ಕೊಂಡು ಬಂದಿರೋರು. ಮಗಳು ಅಂತ ಹೇಳಲ್ಲ, ಯಾಕಂದರೆ ನಿಮಗೆಲ್ಲ ವಯಸ್ಸಾಗಿದೆ ಅಂತ ಅನಿಸ್ಬಿಡುತ್ತೆ. ಹಾಗೆ ದಿಲ್ಮಾರ್ ನನಗೆ ಒಂಥರ ಸ್ಪೆಷಲ್ ಮೂವಿ. ಯಾಕೆ ಅಂದರೆ ಇದರಲ್ಲಿ ಪಾತ್ರ ನನಗೆ ತುಂಬ ವಿಭಿನ್ನವಾಗಿ ನಿರ್ದೇಶಕರು ಕೊಟ್ಟಿದ್ದಾರೆ. ಯಾಕಂದರೆ ಕಾಮಿಡಿ ಶೇಡ್ ಇಲ್ಲವೇ ಇಲ್ಲ. ನಮ್ಮ ಯಜಮಾನ್ರು ಜಿ ಅವ್ರದ್ದು ಕಾಮಿಡಿ ಇದೆ, ಬಟ್ ನಂದೊಂಥರ ಸೀರಿಯಸ್ ರೋಲ್ ಹೋಗುತ್ತೆ. ಡಿಂಪಲ್ ಆಯಾತಿ ಮತ್ತೊಬ್ಬ ನಾಯಕ ನಟಿಯವರು. ಸೊ ಅವರ ಕಾಂಬಿನೇಷನಲ್ಲಿ ಬರುವಂತಹ ನನ್ನ ಪಾತ್ರ ಒಂದು ಲಾಂಗ್ ಗ್ಯಾಪ್ ಆದಂಗೆ ಆಗಿತ್ತು ನನಗೆ. ಸೊ ಆಬ್ವಿಯಸ್ಲಿ ಈ ಥರದೊಂದು ಪ್ರೆಸ್ ಮೀಟ್ ಇರುತ್ತೆ, ಎಲ್ಲ ಸೇರ್ತಿದ್ದಾರೆ ಅಂದ ತಕ್ಷಣ ಒಂಥರ ಮನೇಲೇ ಒಂದು ಹಬ್ಬ ಏನೋ ಅನ್ನೋ ಒಂದು ಖುಷಿ ನನ್ನಲ್ಲಿದೆ. ಆ್ಯಂಡ್ ಧ್ರುವ ಸರ್ಜಾ ಸರ್, ನಾನು ಯಾವಾಗಲೂ ಅವ್ರನ್ನ ಡೈರೆಕ್ಟಾಗಿ ಮೀಟ್ ಮಾಡಬೇಕು ಅನ್ನೋದೊಂದು ಆಸೆ ಇತ್ತು, ಅದು ನೆರವೇರಿತು. ಆ್ಯಂಡ್ ಅದಿತಿ ಮ್ಯಾಮ್, ಸೊ ಅವ್ರ ಜೊತೆ ಒಂದು ಶೋ ಕೂಡ ಮಾಡಿದೆ. ಸಚ್ ಅ ಲವ್ಲಿ ಲೇಡಿ ಆ್ಯಂಡ್ ಒಂಥರ ಅವರು ರೋಲ್ ಮಾಡೆಲ್ ಎಲ್ಲರಿಗೂ. ಆ್ಯಂಡ್ ರಾಮ್ ಸರ್, ಆ್ಯಕ್ಚುಲಿ ಅವ್ರ ಕಾಂಬಿನೇಷನಲ್ಲಿ ಒಂದು 2-3 ಸೀನ್ ನಾನು ಪರ್ಫಾರ್ಮ್ ಮಾಡಿದ್ದೆ. ತುಂಬ ಡೆಡಿಕೇಶನ್ ಇದೆ. ನಾವು ತುಂಬ ಸಣ್ಣವರು, ಇನ್ನೊಬ್ಬರ ಬಗ್ಗೆ ನಾವು ಕಮೆಂಟ್ ಮಾಡೋದು ತಪ್ಪಾಗುತ್ತೆ. ಬಟ್ ಆದರೂ ಸಹಜವಾಗಿ ಫಸ್ಟ್ ಟೈಮ್ ಅವ್ರು ಆ್ಯಕ್ಟ್ ಮಾಡ್ತಿರೋದು, ಬಟ್ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ರು. ಆ ಫ್ಲೋ ಎಷ್ಟು ಚೆನ್ನಾಗಿತ್ತು ಅಂದರೆ ಲವ್ಲಿ ಸರ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಈ ಒಂದು ಸಿನಿಮಾದಲ್ಲಿ ನನಗೊಂದು ಅವಕಾಶ ಕೊಟ್ಟಿದೆ. ಥ್ಯಾಂಕ್ ಯು. ನೀವೆಲ್ಲ ನೋಡ್ದಂಗೆ ಟ್ರೈಲರ್ ತುಂಬ ಅದ್ಭುತವಾಗಿ ಬಂದಿದೆ. ಈ ನಮ್ಮ ಮೊದಲನೇ ಪ್ರಯತ್ನಕ್ಕೆ ನಮ್ಮ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ ಬಂದು ಇಲ್ಲಿ ತನಕ ಈ ನಮ್ಮ ಹೊಸಬರಿಗೆ ಬಂದು ಸಪೋರ್ಟ್ ಮಾಡಿದ್ದಕ್ಕೆ ಅವರಿಗೆ ನಮ್ಮ ಟೀಮಿಂದ ಎಲ್ಲ ಅವರಿಗೆ ಧನ್ಯವಾದಗಳು. ಮತ್ತು ಹಾಗೆ ನಮ್ಮ ಚಿತ್ರದ ನಾಯಕಿ ಅದಿತಿ ಪ್ರಸಾದ್ ಸರ್ ಬಂದಿದೆ, ಅವ್ರಿಗೂ ಕೂಡ ಇಲ್ಲಿ ಧನ್ಯವಾದಗಳು. ರಾಮ್ ನಾಯಕರು, ಚಂದ್ರಮೌಳಿ ಡೈರೆಕ್ಟರ್. ಚಂದ್ರಮೌಳಿ ಅವ್ರ ಬಗ್ಗೆ ಒಂದು ಮಾತು ಹೇಳಲೇಬೇಕು ಇಲ್ಲಿ. ಅವ್ರು ಬೇರೆ ಸಿನಿಮಾಗಳಿಗೆ ಆ ಡೈಲಾಗ್ ಬರೀತಾರೆ, ತುಂಬ ಡೈಲಾಗ್ಗಳು ಬರೀತಾರೆ ವರ್ಕ್ ಮಾಡ್ಬೇಕಾರೆ. ಇನ್ನು ಈ ಸಿನಿಮಾದಲ್ಲಿ ಇನ್ನು ಎಷ್ಟು ಮಟ್ಟಿಗೆ ಡೈಲಾಗ್ಗಳು ಇರಬೇಕು, ಆಕ್ಷನ್ ಡೈಲಾಗ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಕಟ್ಕೊಟ್ಟಿದ್ದಾರೆ ಅದನ್ನ. ಸೊ ಅದೇ ರೀತಿ ಇಲ್ಲಿ ಬಂದಿರೋಂಥ ಎಲ್ಲ ನನ್ನ ಸ್ನೇಹಿತರಿಗೂ, ಹಿತೈಷಿಗಳಿಗೂ ಹಾಗೂ ಮಾಧ್ಯಮದವ್ರಿಗೂ ಮತ್ತು ಈ ಸಿನಿಮಾದಲ್ಲಿ ನಟನೆ ಮಾಡಿರೋಂಥ ಎಲ್ಲ ಕಲಾವಿದರಿಗೂ. ಆ್ಯಂಡ್ ಫಸ್ಟ್ ಆಫ್ ಆಲ್ ರಾಮ್ ಸರ್, ಥ್ಯಾಂಕ್ ಯು ಸೋ ಮಚ್ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಚಂದ್ರಮೌಳಿ ಸರ್ ಆ್ಯಂಡ್ ಪ್ರೊಡ್ಯೂಸರ್ ಸರ್ ಎಲ್ರಿಗೂ ತುಂಬ ಥ್ಯಾಂಕ್ಸ್. ಸೊ ಇದು ನನಗೆ ತುಂಬ ಚಾಲೆಂಜಿಂಗ್ ಅನಿಸುತ್ತೆ. ಯಾಕಂದರೆ ಈ ಕಾನ್ಸೆಪ್ಟ್ ಟ್ರೈಲರ್ ನೀವೇನು ನೋಡಿದ್ರು ಸಿನಿಮಾ ಇದಕ್ಕಿಂತ 100 ಪಟ್ಟು ಜಾಸ್ತಿ ಚಾಲೆಂಜಿಂಗ್ ಆಗಿರುತ್ತೆ. ಆ್ಯಂಡ್ ಹೀರೋ ಸರ್ ಕ್ಯಾರೆಕ್ಟರೇಷನ್ ಆಗಲಿ ಎಲ್ಲ ನಿಮಗೆ ಎಲ್ಲ ಚಪ್ಪಾಳೆ ಮತ್ತು ವಿಸಿಲ್ಸ್ ಹಾಕೋಕ್ಕೆ ಟೈಮೇ ಸಿಗಲ್ಲ, ಗ್ಯಾಪ್ ಸಿಗಲ್ಲ, ಆ ಥರ ನೀವು ಹೊಡಿತಾ ಇರ್ತಾರೆ ಥಿಯೇಟ್ರಲ್ಲಿ. ಆ್ಯಂಡ್ ಬೇರೆ ಲೆವೆಲ್ ಸ್ಕ್ರೀನ್ ಪ್ಲೇ ಇದೆ. ಆ್ಯಂಡ್ ಡೆಫಿನೆಟ್ಲಿ ನಾನು ದಿ ಬೆಸ್ಟ್ ಟ್ರೈ ಮಾಡಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ. ದಯವಿಟ್ಟು ಥಿಯೇಟರ್ ಮಿಸ್ ಮಾಡಿದೆ ನೋಡಿ. 24 ತಾರೀಕು ಬರ್ತಾ ಇದ್ವಿ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ. ಥ್ಯಾಂಕ್ ಯು. ನಮ್ಮ ಚಂದ್ರಮೌಳಿ ಸರ್ಗೆ, ರಾಮೋ ಸರ್ಗೆ, ನಮ್ಮೆಲ್ರಿಗೂ ಬೆಂತಟ್ಟಾಗಿ ಬಂದಿದ್ದಂಥ ನಮ್ಮ ಧ್ರುವ ಸರ್ಜ್ಗೆ ನಮ್ಮ ಟೀಮಿಂದ ತುಂಬ ಹೃತ್ಪೂರ್ವಕವಾದ ವಂದನೆಗಳು. ಮತ್ತು ಮಾಧ್ಯಮದವರಿಗೆ, ಇದು ತುಂಬ ಶ್ರಮಪಟ್ಟಿರೋ ತಂಡ. ಇದು ಒಳ್ಳೆದಾಗಬೇಕು ಇದಕ್ಕೆ. ಬಟ್ ಲಾಕ್ಡೌನ್ ಬಂದ ಮೇಲೆ ಈ ಸಿನಿಮಾಗೆ ಪ್ರತಿಯೊಬ್ಬರು ಪ್ರೊಡ್ಯೂಸರ್ ಆಗ್ಬೋದು, ನಾಗರಾಜ್ ಸರು ಎಲ್ಲ ಒಂದೊಂದು ಕಡೆ ವಿಡಿಯೋ ಕಾನ್ಫರೆನ್ಸಲ್ಲಿ ಸಿಗ್ತಾಯಿದ್ರು, ಇಲ್ಲ ಆದಷ್ಟು ಬೇಗ ಬರ್ತೀವಿ ಅಂತ. ಅದು ಟೈಮ್ ಬಂದಿದೆ, 24 ಬಂದಿದ್ದೀವಿ. ದಯವಿಟ್ಟು ಸಪೋರ್ಟ್ ಮಾಡಬೇಕು, ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಎಲ್ರಿಗೂ ನಮಸ್ಕಾರ. ನಮ್ಮ ರಾಮು ಸರ್ ಬಗ್ಗೆ ಹೇಳಲೇಬೇಕು. ಬೇರೆ ಸಿನಿಮಾ ಏನೋ ಟೇಕಪ್ ಆಗುತ್ತೆ, ಇನ್ನೊಂದು ಎಲ್ರಿಗೂ ಕುತೂಹಲ ಇತ್ತು. ಬಟ್ ಈ ಸಿನಿಮಾಕ್ಕೆ ತುಂಬ ಶ್ರಮಪಟ್ಟು ಕೆಲಸ ಮಾಡಿದ್ದಾರೆ. ಅವರು ಇವರೇನೋ ಮಾಡಿ ಸ್ವಲ್ಪ ಗ್ಯಾಪ್ ಆಗಿತ್ತು, ಚೆನ್ನಾಗಿ ಮಾಡಿದ್ದೀರಾ ಸರ್, ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು. ನಮಸ್ಕಾರ. ಪ್ರೊಡ್ಯೂಸರ್ ಅವ್ರಿಗೆ ಏನು ಹೇಳಬೇಕು ಅರ್ಥ ಆಗ್ತಿಲ್ಲ. ತುಂಬ ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಚಂದ್ರಮೌಳಿ ಸರ್ ಅವರು ನನಗೆ. ಐ ಡಿಡ್ ಎ ಹಾರ್ಡ್ ವರ್ಕ್ ಆ್ಯಂಡ್ ಡೆಡಿಕೇಶನ್ ಫಾರ್ ದಟ್.